ಧನಧಾನ್ಯಗಳು ಬರುವುದಿಲ್ಲ, ನಿನ್ನ ಅನುವಾದ ನವ ಸಾಧನಗಳು ಬರುವುದಿಲ್ಲ. ಹಣ ಬರೋದಿಲ್ಲ, ಧಾನ್ಯ ಬರೋದಿಲ್ಲ, ಅನುವಾದ ನವ ಸಾಧನ ಅನಿವಾರ್ಯ ಆಗಿರೋ ಮೊಬೈಲು ಬರೋದಿಲ್ಲ. ಫೋನ್ ಬರ್ತದೆ ಜೊತೆಯಲ್ಲಿ ಇಲ್ಲ. ಜನ್ಮ ಕಂಡುಕೊಂಡಿರುವಂಥ ಅತ್ಯಂತ ಅವಶ್ಯಕವಾದ ವಸ್ತು ಯಾವುದು ಈಗ ಅಂದರೆ ಸದ್ಯಕ್ಕೆ ಮೊಬೈಲ್ ಫೋನ್. ಮೊದಲೆಲ್ಲ ದೇವಸ್ಥಾನಕ್ಕೆ ಹೋಯ್ತವ್ರೆ ಅಂದರೆ ಬಟ್ಟೆ ತಗೊಂಡ, ಮಾತ್ರೆ ಎಲ್ಲ ತಗೊಂಡ, ದೀಪಕ್ಕೆ ಎಣ್ಣೆ ತಗೊಂಡ, ತೆಂಗಿನಕಾಯಿ ತಗೊಂಡ ಅನ್ನೋರು ಈಗ ಮೊಬೈಲ್ ಚಾರ್ಜರ್ ತಗೊಂಡ ಅಂತ ಎಲ್ಲರೂ ಕೇಳ್ತಾರೆ. ಬಹಳ ಮುಖ್ಯ ಅದು. ಹಂಗಾರೆ ಮೊದಲೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತಿರ್ಲಿಲ್ವ ಜನ? ನಾವೇ ಸರಿ ಆ ದೇವಸ್ಥಾನಕ್ಕೆ ಹೋಗೋರು. ಹೋದ್ಮೇಲೆ ಫೋನ್ ಮಾಡು, ತಲುಪಿದ ಮೇಲೆ ಫೋನ್ ಮಾಡು. ಏನು ಮಾಡೋದು ಮರಿಗೋಡ ಫೋನ್ ಇವತ್ತು ತಲುಪಿದ ಮೇಲೆ ಫೋನ್ ಮಾಡಿ ಎದುರು ಹಪ್ಪಳು ಸೋಯ್ತಾರೆ ಅವರು ಅಷ್ಟೇ. ಮೊದಲು ಕಟ್ ಮಾಡಪ್ಪೋ, ನೀನು ಯಾಕೆ ಮಾಡಿದಿ ಫೋನ ಅಂತ ಮಾಡಂಗಿಲ್ಲ. ಅವೆಲ್ಲ ಅನುವಾದ ನವ ಸಾಧನ ಬೇಕ್ರಿ ಮೊಬೈಲ್. ನನಗಂತೂ ಮೊಬೈಲ್ ಮನೆ ದೇವರಿದ್ದಂಗೆ. ಈಗ 32 ವರ್ಷದಿಂದ ಆಡ್ತಿದ್ದು ಉಮೇಶನ್ನ 3-4 ವರ್ಷಕ್ಕೆ ಇಡೀ ಕರ್ನಾಟಕ ಪರಿಚಯ ಮಾಡಿಸ್ಬಿಡ್ತು ಮೊಬೈಲ್. ಈ ಮೊಬೈಲ್ ನನ್ನನ್ನು ಇಲ್ಲಿಂದ ಮಹಾರಾಷ್ಟ್ರ ಗಡಿಗೆ ರಾಯಬಾಗದ ತನಕ ಕರ್ಕೋಯ್ತು, ತಮಿಳ್ನಾಡು ಗಡಿ ಕೃಷ್ಣಗಿರಿ ಜಿಲ್ಲೆ ತನಕ ಕರ್ಕೊಂಡೋಯ್ತು, ಆ ಕಡೆ ಮಡಕ್ಸಿರ ಸತ್ಯಸಾಯಿ ಡಿಸ್ಟಿಕ್ ಆಂಧ್ರ ಪ್ರದೇಶಕ್ಕೆಲ್ಲ ಕರ್ಕೊಂಡೋಯ್ತು. ಸರಿಯಾಗಿ ಉಪಯೋಗಿಸ್ಕೊಂಡು ಅಲ್ಲಿ ಗಂಟೆ ಕರ್ಕೋಗೋದೆ. ಎಷ್ಟೋ ಜನವ ಈ ಮೊಬೈಲು ಯಮಲೋಕಕ್ಕೂ ಕರ್ಕೋಗೋದು. ಯಮಲೋಕಕ್ಕೆ ರಮ್ಮಿ ಆಡ್ಬಿಟ್ಟು ನ್ಯಾತಕ್ಕಂದವ್ರು ಮರ್ಕೋಗ್ಬಿಟ್ಟು. ಸುಲಭ ಅಲ್ಲ ಕಣಪ್ಪ. ನಾನು ಭಾಳ ಕಡೆ ಹೋದಾಗ ಯಾಕೆ ಸತ್ತೋದ್ರು ಅಣ್ಣ ಅಂದರೆ ತುಂಬ ಒಳ್ಳೆಯೂ ಸಹ ಯಾರನ್ನು ಒಂದು ಮಾತಾಡೋದನ್ನಲ್ಲ. ಅವನಾಯಿತು, ಅವನ ಪಾಡಾಯಿತು. ಅದ್ಯಾಕೋ ಸತ್ತೋದ ಅಂದರೆ ಅವನ ಪಾಡಲ್ಲ, ರಮ್ಮಿ ಪಾಡೋದು ಅಂತ ಅರ್ಥ. ಈ ಸೈಲೆಂಟಿಗ್ರಿಗೆಲ್ಲ ಯಾಕೋ ಇದೊಂದು ಕೆಲಸ ಶುರು ಮಾಡೋರು. ಈಗ ಮೊಬೈಲಲ್ಲಿ ದುಡ್ಡು ಮಾಡೋಕೆ ಹೊರಟವ್ರಿ. ಸುಲಭನೇನ್ರಿ ಅದು? ನೆನ್ನೆ ಬೆಳಗ್ಗೆ ಬನ್ನೂರು, ರಾತ್ರಿ ಹಾಸನ, ಈಗ ಕೋಲೂರು ಬಂದು ಕೂತೀವಿ ಕಾಸು ಸಂಪಾದನೆ ಮಾಡೋಕ್ಕೆ. ಎಷ್ಟು ಜರ್ನಿ. ಪದ ಆಡೋಕ್ಕಿಂತ ಸುತ್ತದೆ ಜಾಸ್ತಿ ಶ್ರಮ ಆಯ್ತದೆ. ಅಷ್ಟೊಂದು ಸುಲಭವಾಗಿ ದುಡ್ಡು ಬರೋಂಗಿದ್ರೆ ಯಾಕೆ ಇಷ್ಟೆಲ್ಲ ಶ್ರಮ? ಹೊಲ ಬಿತ್ತನೆ ಮಾಡಿ 6 ತಿಂಗಳು 3 ತಿಂಗಳು ಕಾಯಕ ಕೂತವನೆ ರೈತ ಪಾಪ. ಇನ್ನು 6 ತಿಂಗಳು ದುಡ್ಡು ಬರ್ತದೆ ಅಂತ ಇವರು ಸಡನ್ನಾಗಿ ದುಡ್ಡು ಮಾಡೋಕೆ ಹೋಗಿ ಸಡನ್ನಾಗಿ ಹೊರಡ್ತಾ ಕೂತವ್ರೆಲ್ಲ. ಅಪಾಯಕಾರಿ. ಈ ಭೂತಾಯಿ ಭತ್ತ ಬೆಳೀತಾಳೆ, ರಾಗಿ ಬೆಳೀತಾಳೆ, ತೆಂಗು ಕಂಗು ಅಡಕೆ ಎಲ್ಲ ಸಿಗುತ್ತೆ. ಇದೇ ಭೂತಾಯಿ ಗಾಂಜಾನೂ ಬೆಳೀತಾಳೆ ಕಣಪ್ಪ, ಅಫೀಮು ಬೆಳೀತದೆ. ಯಾವುದು ತಗೋಬೇಕು ಅಂತ ನನಗೆ ಕೊಟ್ಟವಳು ಚಾನ್ಸು. ಅದಕ್ಕೆ ನಾವು ಬೆಳೆ ತಗೊಳವ, ರಾಗಿ ಜೋಳ ತಗೊಳವ, ಬದುಕಿಗೆ ಏನು ಬೇಕು ಅದು ತಗೋವ, ಬದುಕಿಗೆ ಬೇಡ ಅದು ಬೇಡ ನೀ ಇಟ್ಕೋವ ಅನ್ನುವ. ಅದರಿಂದ ಮೊಬೈಲು ಅದಕ್ಕೆ ಹೇಳ್ತಾರೆ ದಾಸರು ಏನಂತ, ಧನಧಾನ್ಯಗಳು ಬರುವುದಿಲ್ಲ, ನಿನ್ನ ಅನುವಾದ ನವ ಸಾಧನಗಳು ಬರುವುದಿಲ್ಲ, ಜನನಿ ಜನಕರು ಬರುವುದಿಲ್ಲ, ಜನನಿ ಜನಕರು ಬರುವುದಿಲ್ಲ, ನಮ್ಮ ಅನುಮಯ್ಯನ ಹೊರತು ಬೇರೆ ಗತಿಯಿಲ್ಲ. ಯಾರು ಬರುವರು ನಿನ್ನ ಹಿಂದೆ, ಇತ್ತ ಬಾಯೆಂದು ಯಮಭಟರು ಎಳೆದೊಯ್ಯುವಾಗ, ಯಾರು ಬರುವರು ನಿನ್ನ ಹಿಂದೆ. ತಿಳಿದುಕೊಂಡು ಮತ್ತೆ ಮುನ್ನಾದರೂ ಅನ್ಯಗತಿ ಇಲ್ಲವೆಂದು, ಇನ್ನಾದರೂ ತಿಳಿದುಕೊಂಡು ಮತ್ತೆ ಮುನ್ನಾದರೂ ಅನ್ಯಗತಿ ಇಲ್ಲವೆಂದು, ಎನ್ನೊಡೆಯ ನೀನೇ ಗತಿಯೆಂದೋ, ಎನ್ನೊಡೆಯ ನೀನೇ ಗತಿಯೆಂದೋ, ಬೇಡು ಮನ್ನಿಸಿ ಪುರಂದರ ವಿಠಲಾನ ನೆನೆದೋ. ಯಾರು ಬರುವರು ನಿನ್ನ ಹಿಂದೆ, ಇತ್ತ
ಇತ್ತ ಬಾಗಿಲು ಯಮಭಟರು ಎಳೆದೊಯ್ಯುವಾಗ ಯಾರು ಬರುವರು ನಿನ್ನ ಹಿಂದೆ